ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಇನ್ನು 3 ದಿನ ಬಾಕಿ ಇರುವಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾವೀಗ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಗಣಪತಿ ಸಚ್ಚಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಹನುಮ ದೇವಕುಲದಲ್ಲಿ ಈಗಾಗಲೇ ಅಯೋಧ್ಯೆಯಲ್ಲಿ ಏನು ರಾಮಲಲ್ಲನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ, ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ. ಅದಕ್ಕಾಗಿ ರಾಮ ಜಪವನ್ನ ರಾಮ ಭಕ್ತರು ಈಗಾಗಲೇ ಆರಂಭಿಸಿದ್ದಾರೆ. ಇವತ್ತಿನಿಂದ ಜನವರಿ 22ರವರೆಗೂ ಸಹ ಈ ಒಂದು ಏನು ಕಾರ್ಯಸಿದ್ಧಿ ಹನುಮ ದೇಗುಲದಲ್ಲಿ ಭಕ್ತರು ಒಂದು ರಾಮನ ಜಪವನ್ನ ಮಾಡುವಂಥದ್ದು, ರಾಮ ಸ್ತೋತ್ರವನ್ನ ಪಠಣ ಮಾಡುವಂಥದ್ದು, ಮತ್ತೆ ರಾಮನಿಗಾಗಿ ವಿಶೇಷವಾದಂತಹ ಪೂಜೆ ಮಾಡುವಂತಹ ಕೈಂಕರ್ಯಗಳನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೀತದೆ. ನೂರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನರಿಗೆ ಅಯೋಧ್ಯೆಗೆ ಹೋಗಬೇಕು, ಅಲ್ಲಿ ರಾಮಲಲ್ಲನ ಕಣ್ತುಂಬಿಕೊಳ್ಬೇಕು, ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಅಂತ ಕನಸುಗಳಿರ್ತದೆ. ಆದರೆ ಎಲ್ಲರೂ ಸಹ ಅಯೋಧ್ಯೆಗೆ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿಯೇ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿಯೇ ರಾಮನ ಈ ಒಂದು ಏನು ಕಾರ್ಯಕ್ರಮ ಇದೆ ಇದನ್ನ ದೇಶದ ಒಂದು ಹಬ್ಬವಾದ ರೀತಿಯಲ್ಲಿ ಆಚರಿಸಬೇಕು ಅಂತೇಳಿ ಎಲ್ಲ ಪೂಜಾ ಕೈಂಕರ್ಯಗಳನ್ನ ಮಾಡಿದ್ದಾರೆ. ಮತ್ತೆ ಇದರ ಜೊತೆಗೆ ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ಕಾರ್ಯಸಿದ್ಧಿ ಹನುಮನನ್ನ, ರಾಮನ ಭಕ್ತ ಆಗಿರುವಂತಹ ಹನುಮಂತನಿಗೂ ಸಹ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡುವುದರ ಜೊತೆಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿವಿಧ ರೀತಿಯಾದಂತಹ ಆಭರಣಗಳಲ್ಲಿ ರಾಮ ಭಕ್ತ ಹನುಮನಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಅಂದ್ರೆ ಒಂದು ಪೂಜೆಯನ್ನ ಮತ್ತೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ರೂಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿಯೇ ಏನು ಅಯೋಧ್ಯೆಯಲ್ಲಿ ಆಗ್ತಾ ಇರುವಂತಹ ಐತಿಹಾಸಿಕ ಕಾರ್ಯಕ್ರಮ ಏನಿದೆ, ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಸಹ ಭಾಗಿಯಾಗಬೇಕು. ಅಯೋಧ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಐತಿಹಾಸಿಕವಾಗಿ ಎಲ್ಲರ ಮನಗಳಲ್ಲಿ ನೆಲೆಸಬೇಕು ಅಂತೇಳಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ಗಣಪತಿ ಸಚ್ಚಿದಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಒಂದು ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ, ರಾಮ ನಮ್ಮ ಅಸ್ಮಿತೆ. ಹೀಗಾಗಿ ಗಣಪತಿ ಸಚ್ಚಿದಾನಂದ ಆಶ್ರಮ ಸಹ ಅಯೋಧ್ಯೆಯ ಕಾರ್ಯಕ್ರಮ ಇವತ್ತಿನಿಂದಲೇ ಪೂಜಾ ಪಠಣಗಳು ಪ್ರಾರ್ಥನೆ ಆರಂಭವಾಗಿದೆ. ಏನೆಲ್ಲ ಕಾರ್ಯಕ್ರಮಗಳು ಆಶ್ರಮದಿಂದ ಆಗ್ತಾ ಇದೆ? ಇವತ್ತು ಅಖಂಡ ಭಜನೆ ಇಟ್ಕೊಂಡಿದ್ದೀವಿ. ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ, ರಾಮ ಸಮೇತವಾಗಿ ಹನುಮಾನ್ ದೇವಸ್ಥಾನ, 3 ಹನುಮಂತನ ದೇವಸ್ಥಾನಗಳು ಆಕಾಶದಲ್ಲಿ, ಪೃಥ್ವಿಯಲ್ಲಿ, ಪಾತಾಳದಲ್ಲಿ 3 ಆಲಯಗಳು ಸ್ವಾಮಿಗೆ ನಿರ್ಮಾಣ ಮಾಡಿದೆ. ಈ 3 ಆಲಯಗಳಲ್ಲಿ ನಾವು ರಾಮನ ಪ್ರಯುಕ್ತ ಇವತ್ತಿನಿಂದಲೇ ಅಖಂಡ ಭಜನೆ, ನಾಳೆ ರಾಮತಾರಕ ಹೋಮ ಇಟ್ಕೊಂಡಿದ್ದೀವಿ. ನಾಡಿದ್ದು ರಾಮ ಆಲಯದಿಂದ ಅಂದರೆ ಕೆಸರೆ ಪೂರ್ವದಲ್ಲಿ ನಾವಿದ್ದ ಜಾಗ, ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ರಾಮನಾಮ ಉತ್ಸವವನ್ನು ಮಾಡಿಕೊಂಡು ರಾಮನ ಉತ್ಸವವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ರಾಮ ವಿಗ್ರಹವನ್ನು 5 ಅಡಿ 6 ಅಡಿ ವಿಗ್ರಹವನ್ನು ಮರದಲ್ಲಿ ಮಾಡಿರ್ತಕ್ಕಂಥದ್ದು, ಚಂದನದಲ್ಲಿ, ಅದನ್ನು ನಾವು ಅಲ್ಲಿಂದ ಉತ್ಸವದಲ್ಲಿ ತಗೊಂಡು ಬರ್ತಾಯಿದ್ದೀವಿ. ಅದು ಭಾನುವಾರ ದಿನ ನಡೆಯುವಂಥ ಕಾರ್ಯಕ್ರಮ. ಮತ್ತು ಆವತ್ತೊಂದು ದಿನ 22ನೇ ತಾರೀಕು ರಾಮ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾಮ್ರಾಜ್ಯ ಪಟ್ಟಾಭಿಷೇಕ ಇಟ್ಕೊಂಡಿದ್ದೀವಿ. ಸಾಮ್ರಾಜ್ಯ ಪಟ್ಟಾಭಿಷೇಕ ವಿಶೇಷ. ಮತ್ತು ಅಲ್ಲಿ ಅಯೋಧ್ಯೆಯಲ್ಲಿ ಆಗುವಂಥ ಕಾರ್ಯಕ್ರಮವನ್ನು ಟಿ ವಿನಲ್ಲಿ ತೋರಿಸ್ತಾ ಇರುತ್ತೆ, ಮತ್ತು ಇಲ್ಲೂ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ. ಹಾಗೆ ಎಷ್ಟೋ ಸಂಘಗಳು ಇದಕ್ಕೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅಯೋಧ್ಯಕ್ಕೆ ಹೋಗೋಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥವ್ರಿಗೆ ಇಲ್ಲೇ ಅಯೋಧ್ಯ ಅನ್ನೋ ರೀತಿಯಲ್ಲಿ ಆಗಬೇಕು ಅಂತ ಈ 3 ದಿನದ ಕಾರ್ಯಕ್ರಮಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮಕ್ಕೆ. ರಾಮನಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ. ಒಂದು ರಾಮಲಲ್ಲನ ಮೂರ್ತಿಯನ್ನು ಕೆತ್ತಿರೋರು ನಮ್ಮ ಅರುಣ್ ಯೋಗಿರಾಜ್ ಮೈಸೂರಿನವರು. ಅದಕ್ಕೆ ಸಿಕ್ಕಂಥ ಆ ಕೃಷ್ಣ ಶಿಲೆ ಸಹ ನಮ್ಮ ಮೈಸೂರಿನ HD ಕೋಟೆದು. ಎಷ್ಟು ಪ್ರೌಢ ಇದೆ, ತುಂಬ ಸಂತೋಷ. ಅರುಣ್ ಯೋಗಿರಾಜು ಇಲ್ಲಿಗೆ ಬರ್ತಾಯಿದ್ರು, ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಇಲ್ಲೂ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಸಿಕ್ಕಿರೋದು ಕರ್ನಾಟಕಕ್ಕೆ ಸಿಕ್ಕದಂಗೆ ಲೆಕ್ಕ. ಮತ್ತು ಎರಡನೇದು ಯಾಕೆ ಈ ಕರ್ನಾಟಕದಲ್ಲಿ ಅಷ್ಟೊಂದು ರಾಮನಿಗೆ ಸಂಬಂಧಂತೆ, ಇದು ಹನುಮನಾಡು. ಇದು ಹಂಪೆಯಲ್ಲಿ ಸ್ವಾಮಿ ಪಂಪಾ ನದಿ ತೀರದಲ್ಲಿ ಅವರ ಜನ್ಮ ತಗೊಂಡಿರೋದು ಹನುಮಂತನು. ಆದ್ದರಿಂದ ಹನುಮಂತನಲ್ಲಿರ್ತಾನೆ, ರಾಮ ಅಲ್ಲಿ ಇರಲೇಬೇಕು. ಆದ್ದರಿಂದ ಇಲ್ಲಿ ಕರ್ನಾಟಕದಲ್ಲಿ ಶ್ರೀರಾಮಚಂದ್ರನಿಗೆ ಮತ್ತು ಹನುಮಂತನಿಗೆ ಇರೋ ಅದ್ಭುತವಾದ ಸಂಬಂಧ, ಅದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಿನ ರಾಮ ಭಕ್ತರಿದ್ದಾರೆ ಅನ್ನೋದು ಕೂಡ ಸಾಬೀತಾಗಿದೆ.
ಇದು ಶ್ರೀಗಳ ನಾಡು, ಇದು ಹನುಮನ ನಾಡು. ಹೀಗಾಗಿ ರಾಮನಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾರು ಅಯೋಧ್ಯೆಗೆ ಹೋಗೋದಕ್ಕೆ ಆಗೋದಿಲ್ಲ, ಅವರಿಗೆ ಗಣಪತಿ ಸಚ್ಚಿದಾನಂದ ಆಶ್ರಮದ ಮುಖಾಂತರವಾಗಿ ಅಯೋಧ್ಯೆಯ ಆ ವಾತಾವರಣವನ್ನು ಸೃಷ್ಟಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಎಲ್ಲರೂ ಸಹ ಈ ರಾಮ ಉತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಸಹ ಕೃತಾರ್ಥರಾಗಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.